ಇಲ್ಲ, ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಕೂಡ ಅವರು ಒಂದು ಪಕ್ಷ ಸ್ಥಾಪನೆ ಮಾಡಿಕೊಂಡು ಬಿ ಜೆ ಪಿನ ಮಕಾಡೆ ಮಲಗಿಸ್ತೀನಿ ಅಂತೇಳಿ ಹೇಳಿದ್ದವರು. ಆದರೆ ಇವತ್ತು ಭಾಳಷ್ಟು ವಿಪರ್ಯಾಸ. ಅಂದರೆ ಇವತ್ತು ಯಾವತ್ತೂ ಕೂಡ ರಾಜಕೀಯದಲ್ಲಿ ನಿಂತ ನೀರು ಇರಲ್ಲ. ಇವತ್ತು ರಾಜಕೀಯ ಯಾವತ್ತೂ ಕೂಡ ಪೊಲಿಟಿಕ್ಸಲ್ಲಿ ಹೇಳ್ತಾರೆ, ದೇರ್ ಇಸ್ ನೋ ಪರ್ಮನೆಂಟ್ ಎನಿಮಿ ಆ್ಯಂಡ್ ಫ್ರೆಂಡ್ಸ್ ಇನ್ ಪೊಲಿಟಿಕ್ಸ್ ಅಂತೇಳಿ. ಆ ರೀತಿಯಾದ ಭಾವನೆಯಲ್ಲಿ ಅವರು ಅದನ್ನು ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ಅಂದರೆ ಬಹುಶಃ ಅವರು ನನಗೆ ತಿಳಿದಂಗೆ ಕೂಡ ಬಿ ಜೆ ಪಿ ಸೇರಿ ಒಂದು ತಪ್ಪನ್ನು ಮಾಡಿದ್ದಾರೆ ಅನಿಸುತ್ತೆ. ಇವತ್ತು ಜಾತ್ಯತೀತವಾಗಿರುವಂಥ ಮನೋಭಾವನೆ ಇರುವಂಥವರು ಅವರು ಇವತ್ತು ಗಂಗಾವತಿಯಲ್ಲಿ ಗೆಲ್ಲಬೇಕಂದ್ರೆ ಅನೇಕ ಜನರು ಅಲ್ಲಿ ಮುಸಲ್ಮಾನರು ಮತ ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ಏನಂತ ಜವಾಬ್ದಾರಿ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಇವತ್ತು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಇವತ್ತು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಆದರೆ ಅವರು ನನಗೆ ಎಲ್ಲೋ ಒಂದು ಕಡೆಗೆ ಆ ಕೇಸ್ಗಳ ಬಗ್ಗೆ ಏನಾದರೂ ಅವ್ರಿಗೆ ಭಯ ಆಗಿರ್ಬೋದು, ಅಥವಾ ಕೇಸ್ಗಳಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಬೇಕಾಗಿ ಗೊತ್ತಿಲ್ಲ. ಬಟ್ ಅವ್ರಿಗೆ ಎಲ್ಲಿಗಿದ್ರು ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಒಬ್ಬ ಬಳ್ಳಾರಿಯ ಒಬ್ಬ ಸ್ನೇಹಿತನಾಗಿ ನಾನು ಹೇಳ್ತೀನಿ. ನಾವೆಲ್ಲರೂ ಕೂಡ ಒಟ್ಟಾಗಿದ್ದಂಥವ್ರು, ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ಅದರಲ್ಲಿ ಅಂದ್ಕೊಂಡಿದ್ರೆ ಒಳ್ಳೇದಾಗಲಿ. ಆದರೆ ಅವರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರು ಮೊನ್ನೆ ನಮಗೆ ರಾಜ್ಯಸಭೆಯಲ್ಲಿ ಕೂಡ. ನೋಡಿ, ಕಾಂಗ್ರೆಸ್ ಎಂದಂದರೆ ಯಾರೋ ಒಬ್ಬರು ಬಂದ ಕೂಡಲೇ ಅಲ್ಲಿ ಅಲ್ಲಾಡುತ್ತನ್ನೋಂಥದ್ದು ಪಾರ್ಟಿ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ. ಜನಾರ್ದನ್ ರೆಡ್ಡಿ ಅಂತವರು 100 ಜನ ಬಂದರೂ ಕೂಡ ನಮಗೇನೂ ಆಗೋದಿಲ್ಲ. ಇನ್ನೊಬ್ಬ ಶಕ್ತಿವಂತರು ಬಂದರೂ ಕೂಡ ನಮ್ಮ ಪಾರ್ಟಿಗೆ ಏನು ಅಜೆಂಡಾ ಇದೆಯಲ್ಲ, ನಮ್ಮ ಪಾರ್ಟಿಗೆ ಅದನ್ನು ಏನು ಆಲೋಚನೆ ಇದೆಯಲ್ಲ, ಆ ಆಲೋಚನೆ ಇದ್ದಂಥವ್ರು ಮತಗಳೇ ನಮಗೆ ಸಪ್ರೇಟ್ ಇದಾಗಿದೆ. ಅದನ್ನು ಯಾರೋ ಬಂದು ಬದಲಿ ಮಾಡ್ತಾರೆ ಅನ್ನುವಂಥದ್ದನ್ನ ಸುಳ್ಳು. ರಾಜಕೀಯ ಅದನ್ನೇ ನಾವು ಹೇಳ್ತೀವಲ್ಲ, ಬಿ ಜೆ ಪಿ ಪಕ್ಷದವರು ಜೆ ಡಿ ಎಸ್ ಅಂತವ್ರನ್ನೇ ಸೇರಿಸ್ಕೊಂಡಿದ್ದಾರೆ. ಇವತ್ತು ಜಾತ್ಯತೀತ ಅನ್ನುವಂಥ ಪದಕ್ಕೆ ಜೆ ಡಿ ಎಸ್ ಅಂದ್ರೇ ಅದರ ಪಕ್ಷದ ಹೆಸರನ್ನೇ ಜನತಾದಳ ಜಾತ್ಯತೀತ. ಅಂಥವರು ಒಂದು ಕೋಮುವಾದಗಳ ಜೊತೆಗೆ ಅವ್ರು ಟೈಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅಂಥದ್ರಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಸೇರಿಸ್ಕೊಳ್ಳೋದು ಏನು ತಪ್ಪಿದೆ ಹೇಳಿ? ಅವ್ರು ಏನು ಕೇವಲ ಯಾವುದನ್ನು ನೋಡಲ್ಲ, ಯಾವ ಹಿತದೃಷ್ಟಿ ಕೂಡ ಇಲ್ಲ. ಅವರು ಕೇವಲ ಒಂದೇ ಗೆಲುವು, ನಮಗೇನಾಗುತ್ತೆ, ನಮಗೆ ಒಳ್ಳೇದಾಗಬೇಕು ಅನ್ನುವಂಥ ಒಂದು ಡಿಕ್ಟೇಟರ್ಶಿಪ್ಪಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಬಹುಶಃ ಮತ್ತು ಅವರು ಪಾರ್ಟಿ ಮಾಡಿದ್ದು ಯಾಕೆ? ಬಿ ಜೆ ಪಿ ವಿರುದ್ಧ ತೊಡೆ ತಟ್ಟಿದ್ದವರು ಅವರು. ಅವ್ರದ್ದೇ ಒಂದು ವಿಚಾರವಾದಗಳಿಂದ ಒಂದು ಪಕ್ಷವನ್ನು ಕಟ್ಕೊಂಡ್ರು. ಅನೇಕ ಜಿಲ್ಲೆಗಳಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು. ಅವರ ಸತಿಮಣಿಯನ್ನು ಬಳ್ಳಾರಿಯಲ್ಲಿ ಕೂಡ ಕಂಟೆಸ್ಟ್ ಮಾಡ್ತಿದ್ರು. ಯಾಕೆ ಇವನ್ನೆಲ್ಲ ಇಟ್ಕೊಂಡು ಅವ್ರು ಯಾಕೆ ಹೋಗಿದ್ದಾರೋ ನನಗೂ ಅರ್ಥ ಆಗಲಿಲ್ಲ. ಆದರೆ ಜನಾರ್ದನ್ ರೆಡ್ಡಿ ಅವರು ಹೋಗಿದ್ದು ಬಂದಿದ್ದು ನಮಗೇನು ಕೂಡ ಲಾಸ್ ಆಗೋದಿಲ್ಲ. ನಾವು ಖಂಡಿತವಾಗಿ ಕೂಡ ಬಳ್ಳಾರಿಯ ಕಾಂಗ್ರೆಸ್ ಭಾಳ ಗಟ್ಟಿಯಾಗಿದೆ, ಭದ್ರ ಬುನಾದಿ ಮೇಲೆ ನಿಂತಿದೆ. ಇದನ್ನು ಯಾರ ಕಡೆಯಿಂದ ಕೂಡ ಅಲ್ಲಾಡ್ಸೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕಂದರೆ ನಮ್ಮ ನಾಯಕರು, ನಮ್ಮ ಜೋಡೆತ್ತುಗಳು ಭಾಳ ಸ್ಟ್ರಾಂಗ್ ಆಗಿದ್ದಾವೆ. ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಇನ್ನೊಂದು ಮಾನ್ಯ DCM ಸಾಹೇಬರು ಮತ್ತು ಪಕ್ಷದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಸಾಹೇಬರು. ಅವರ ಒಂದು ಚದುರಂಗ ಇದೆ. ಅಂದರೆ ಅವರು ಯಾವ ರೀತಿ ರಾಜಕೀಯ ಮಾಡಬೇಕು, ಹೆಂಗೆ ಮಾಡಬೇಕಂತೇಳಿ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆ ಮಾಡ್ಕೊತೀವಿ. ನಾವು ಹೇಳಿದ್ದಾರೆ, ಅದನ್ನೇ ಅಲ್ಲ ಅವರು ಅಲ್ಲ. ನನಗೆ ಜನಾರ್ದನ್ ರೆಡ್ಡಿ ಅವರು ಯಾವ ಅರ್ಥದಲ್ಲಿ ಅವನ್ನು ಹೇಳಿರ್ತಾರೋ, ಅಥವಾ ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವ್ರನ್ನ ಸೋಲಿಸ್ಬೇಕಂತೇಳಿ ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಪಕ್ಷ ಸೇರಿಕೊಂಡಿದ್ದಾರೆ. ಇವತ್ತು ಅವ್ರ ನಡೆ ಏನಾಗುತ್ತೆ ಅಂತೇಳಿ ನಾವು ಕೂಡ ನೋಡ್ತಾ ಇದ್ದೀವಿ. ಆದರೆ ನಮ್ಮ ಯಾವತ್ತೂ ಕೂಡ ನಾವು ಚುನಾವಣೆ ಬಳ್ಳಾರಿಯಲ್ಲಿ ಮಾತ್ರ ನಮ್ಮ ಅಪೋಸಿಷನ್ ಏನು ಮಾಡುತ್ತೆ ಅಂತೇಳಿ ನೋಡಲ್ಲ. ನಮ್ಮ ಪಕ್ಷ, ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು, ನಮ್ಮ ಪಕ್ಷ, ನಮ್ಮ ಪಕ್ಷದ ಪ್ರಣಾಳಿಕೆ, ಅದರ ಮೇಲೆ ನಾವು ಡಿಪೆಂಡ್ ಮಾಡಿ ನಾವು ಚುನಾವಣೆ ಎದುರಿಸ್ತೀವಿ. ಇದಕ್ಕೆ ಯಾವುದಕ್ಕೂ ಯಾರೇ ರೀತಿಯಾಗಿ ಕೂಡ ಯಾರಿಂದ ಕೂಡ ನಮಗೆ ಆತಂಕ ಇಲ್ಲ, ಭಯ ಇಲ್ಲ. ಇಲ್ಲ, ಎಲ್ಲಿ ಕೂಡ ಪಕ್ಷದಲ್ಲಿ ಯಾವತ್ತೂ ಕೂಡ ಒಂದು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಂದ್ರೆ ಅದು ಪಕ್ಷದ ಚೌಕಟ್ಟಿನಲ್ಲಾಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಆ ಸಿದ್ಧಾಂತ ಅವೆಲ್ಲ ಬೇರೆ ಬೇರೆ ಟೈಪ್ ಇರುತ್ತೆ. ಒಂದು MLA ಟಿಕೆಟಿಂದ ಹಿಡಿದು ಒಂದು ಪಾರ್ಲಿಮೆಂಟ್ ಟಿಕೆಟ್ನ ಕೊಡಬೇಕಂದ್ರೆ ಎಷ್ಟೋ ಅಳೆದು ತೂಕು ಕೊಡ್ತಾರೆ. ಅಂದರೆ ಒಂದು ಮುಖ್ಯಮಂತ್ರಿನ ಸುಮ್ಮನೆ ಚೇಂಜ್ ಮಾಡ್ತಾರೆ ಅನ್ನೋವಂಥದ್ದು ವಿಚಾರ ಬರೋದಿಲ್ಲ. ಇಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳನ್ನು ಬದಲಿ ಆಗಬೇಕು, ಮಂತ್ರಿಗಳು, ಇವೆಲ್ಲ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡಲ್ಲಿ ನಿರ್ಧಾರ ಆಗುತ್ತೆ.
ಮಾತಾಡ್ದಂಗೆ ನೀವೇ ಹೇಳಿದ್ರಿ, ಅಂದ್ರೆ ಮೀಟಿಂಗ್ ಮಾಡಿದಾಗ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂತ ಸಚಿವರನ್ನೆಲ್ಲ ಚೇಂಜ್ ಮಾಡ್ತಾರಂತ, ಬದಲಾವಣೆ ಸಾಧ್ಯತೆ ಇದೆ ಅಂತ. ಇದು ಖಂಡಿತವಾಗಿ ಇವತ್ತು ಕಂಪಲ್ಸರಿಯಾಗಿ ಇರಬೇಕಲ್ಲ. ಇವಾಗ ಅಧಿಕಾರ ಕೊಟ್ಟಿದ್ದಾರೆ, ಅಲ್ಲಿ ಗೆಲ್ಲಿಸಲೇಬೇಕಲ್ಲಿ, ಗೆದ್ದುಕೊಂಡು ಬರಲೇಬೇಕು. ಇವತ್ತು ಅಂಥ ಸಂದರ್ಭದಲ್ಲಿ ಪಕ್ಷ ಹೇಳೋದಲ್ಲ, ಎಲ್ಲರ ಅವರಷ್ಟಕ್ಕೆ ಅವರೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಎಲ್ಲ ಉಸ್ತುವಾರಿ ಮಂತ್ರಿಗಳು ನಾವು ನಮ್ಮ ಜಿಲ್ಲೆಗಳನ್ನು ನಾವು ಗೆಲ್ಲಿಸ್ತೀವಿ ಅಂತೇಳಿ. ನಮಗೇನೆಂದರೆ ಅಭ್ಯರ್ಥಿಗಳು ಕೆಲವು ಕಡೆ ಅಭ್ಯರ್ಥಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಮಗೆ, ಅದು ಕೂಡ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೆಟ್ ಮಾಡ್ಕೊತಾರೆ. ಇವತ್ತು ನಾವು ಕೂಡ ಸೆಟ್ ಮಾಡಿಕೊಂಡು ನಾವು ಗೆಲ್ಸ್ಕೊಂಡು ಹೋಗ್ತಿದ್ದೆವು. ಇಲ್ಲ, ಆ ರೀತಿಯೇನಂತಲ್ಲ, ಇವತ್ತು ಅದೇ ಹೇಳ್ತೀವಲ್ಲ, ಇಲ್ಲ ಹಂಗೇನು ಬರಲ್ಲ. ನಮ್ಮ ಪಕ್ಷ ಯಾವತ್ತೂ ಕೂಡ ಒಂದು ಸಿದ್ಧಾಂತ ಸೈದ್ಧಾಂತಿಕ ಮೇಲೆ ಹೋಗುತ್ತೆ. ಇವತ್ತು ಆ ಭಾಗದ ಯಾರು ನಾಯಕರಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೆಲ್ಲುವಂಥ ನಾಯಕನು ಬೇಕು, ಇವತ್ತು ಯಂಗ್ಸ್ಟರ್ಸ್ ಬೇಕು. ಆ ಪಕ್ಷ ಯಾರನ್ನ ಜವಾಬ್ದಾರಿ ಕೊಟ್ಟರು ಅದು ಗೆಲ್ಲುತ್ತೆ ಅಂತೇಳಿ ನಮ್ಮ ಹೈಕಮಾಂಡ್ಗೆ ಭಾಳ ಕರೆಕ್ಟಾಗಿ ಗೊತ್ತಿದೆ. ನಾವೆಲ್ಲ ಸೇರಿ ಗೆಲ್ಸ್ಕೊಂಡು ಬರ್ತೀವಿ. ಅಲ್ಲ, ಪಕ್ಷ ತೀರ್ಮಾನ ತೆಗೆದುಕೊಂಡ್ಮೇಲೆ ಯಾರೂ ಚಕಾರ ಎತ್ತಲ್ಲ ನಮ್ಮ ಜಿಲ್ಲೆಯಿಂದ. ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ, ನನ್ನಿಂದ ಹಿಡಿದು ಕೂಡ ಎಲ್ಲ ಶಾಸಕರು ಒಪ್ಕೊಳ್ಳೇಬೇಕು. ಇವತ್ತು ತುಕಾರಾಮ್ ಅವರಾಗಿರ್ಬೋದು, ಇನ್ನೊಬ್ಬರಿಗೆ ಯಾರಿಗೆ ಬಂದಿದ್ದರೂ ಕೂಡ ಇದೇ ರೀತಿಯಾಗಿ ಮಾಡ್ತಾಯಿದ್ದೀವಿ. ಬಟ್ ನಮ್ಮ ದೃಷ್ಟಿ ಏನಿದೆ ಅಂದರೆ ನಾವು ಬಿ ಜೆ ಪಿನ ಸೋಲಿಸ್ಬೇಕಿಲ್ಲಿ, ಅಷ್ಟೇ. ಒಂದೇ ನಮ್ಮ ಗುರಿ, ಏಕೈಕ. ಬಿ ಜೆ ಪಿನ ಖಂಡಿತವಾಗಿ ಕೂಡ ಇಲ್ಲಿ ಲೋಕಸಭೆ ಅಭ್ಯರ್ಥಿನ ಸೋಲಿಸಲೇಬೇಕು. ಯಾಕಂದರೆ ನಾವು ಕಳೆದ ಸುಮಾರು 1.5 ದಶಕಗಳಿಂದ ನಾವು ಇಲ್ಲಿ ನಮ್ಮ ಬೈ ಎಲೆಕ್ಷನಲ್ಲಿ ಮಾತ್ರನೇ ಉಗ್ರಪ್ಪನವರು ಮಾತ್ರ ಆಗಿದ್ದಾರೆ, 6 ತಿಂಗಳಿಗೆ ಮಾತ್ರನೇ. ಇವತ್ತು ನಾವು ಆ ಸೇಡನ್ನು ಗ್ಯಾರಂಟಿ ತೀರಿಸ್ಕೊತೀವಿ. ಇಲ್ಲ, ಅಲ್ಲಿ ಕೂಡ ಪಕ್ಷದಲ್ಲಿ ಯಾವತ್ತೂ ಕೂಡ ಒಂದು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಂದ್ರೆ ಅದು ಪಕ್ಷದ ಚೌಕಟ್ಟಿನಲ್ಲಾಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಆ ಸಿದ್ಧಾಂತ ಅವೆಲ್ಲ ಬೇರೆ ಬೇರೆ ಟೈಪ್ ಇರುತ್ತೆ. ಒಂದು ಎಮ್ ಎಲ್ ಎ ಟಿಕೆಟಿಂದ ಹಿಡಿದು ಒಂದು ಪಾರ್ಲಿಮೆಂಟ್ ಟಿಕೆಟ್ನ ಕೊಡಬೇಕಂದ್ರೆ ಎಷ್ಟೋ ಅಳೆದು ತೂಕು ಕೊಡ್ತಾರೆ. ಅಂದರೆ ಒಂದು ಮುಖ್ಯಮಂತ್ರಿನ ಸುಮ್ಮನೆ ಚೇಂಜ್ ಮಾಡ್ತಾರೆ ಅನ್ನೋವಂಥದ್ದು ವಿಚಾರ ಬರೋದಿಲ್ಲ. ಇಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳನ್ನು ಬದಲಿ ಆಗಬೇಕು, ಮಂತ್ರಿಗಳು, ಇವೆಲ್ಲ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡಲ್ಲಿ ನಿರ್ಧಾರ ಆಗುತ್ತೆ. ಇದು ಖಂಡಿತವಾಗಿ ಇವತ್ತು ಕಂಪಲ್ಸರಿಯಾಗಿ ಇರಬೇಕಲ್ಲ. ಇವಾಗ ಅಧಿಕಾರ ಕೊಟ್ಟಿದ್ದಾರೆ, ಅಲ್ಲಿ ಗೆಲ್ಲಿಸಲೇಬೇಕಲ್ಲಿ, ಗೆದ್ದುಕೊಂಡು ಬರಲೇಬೇಕು. ಇವತ್ತು ಅಂಥ ಸಂದರ್ಭದಲ್ಲಿ ಪಕ್ಷ ಹೇಳೋದಲ್ಲ, ಎಲ್ಲರ ಅವರಷ್ಟಕ್ಕೆ ಅವರೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಎಲ್ಲ ಉಸ್ತುವಾರಿ ಮಂತ್ರಿಗಳು ನಾವು ನಮ್ಮ ಜಿಲ್ಲೆಗಳನ್ನು ನಾವು ಗೆಲ್ಲಿಸ್ತೀವಿ ಅಂತೇಳಿ. ನಮಗೇನೆಂದರೆ ಅಭ್ಯರ್ಥಿಗಳು ಕೆಲವು ಕಡೆ ಅಭ್ಯರ್ಥಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಮಗೆ, ಅದು ಕೂಡ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೆಟ್ ಮಾಡ್ಕೊತಾರೆ. ಇವತ್ತು ನಾವು ಕೂಡ ಸೆಟ್ ಮಾಡಿಕೊಂಡು ನಾವು ಗೆಲ್ಸ್ಕೊಂಡು ಹೋಗ್ತಿದ್ದೆವು. ಇಲ್ಲ, ಆ ರೀತಿಯೇನಂತಲ್ಲ, ಇವತ್ತು ಅದೇ ಹೇಳ್ತೀವಲ್ಲ, ಇಲ್ಲ ಹಂಗೇನು ಬರಲ್ಲ. ನಮ್ಮ ಪಕ್ಷ ಯಾವತ್ತೂ ಕೂಡ ಒಂದು ಸಿದ್ಧಾಂತ ಸೈದ್ಧಾಂತಿಕ ಮೇಲೆ ಹೋಗುತ್ತೆ. ಇವತ್ತು ಆ ಭಾಗದ ಯಾರು ನಾಯಕರಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೆಲ್ಲುವಂಥ ನಾಯಕನು ಬೇಕು, ಇವತ್ತು ಯಂಗ್ಸ್ಟರ್ಸ್ ಬೇಕು. ಆ ಪಕ್ಷ ಯಾರನ್ನ ಜವಾಬ್ದಾರಿ ಕೊಟ್ಟರು ಅದು ಗೆಲ್ಲುತ್ತೆ ಅಂತೇಳಿ ನಮ್ಮ ಹೈಕಮಾಂಡ್ಗೆ ಭಾಳ ಕರೆಕ್ಟಾಗಿ ಗೊತ್ತಿದೆ. ನಾವೆಲ್ಲ ಸೇರಿ ಗೆಲ್ಸ್ಕೊಂಡು ಬರ್ತೀವಿ. ಅಲ್ಲ, ಪಕ್ಷ ತೀರ್ಮಾನ ತೆಗೆದುಕೊಂಡ್ಮೇಲೆ ಯಾರೂ ಚಕಾರ ಎತ್ತಲ್ಲ ನಮ್ಮ ಜಿಲ್ಲೆಯಿಂದ. ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ, ನನ್ನಿಂದ ಹಿಡಿದು ಕೂಡ ಎಲ್ಲ ಶಾಸಕರು ಒಪ್ಕೊಳ್ಳೇಬೇಕು. ಇವತ್ತು ತುಕಾರಾಮ್ ಅವರಾಗಿರ್ಬೋದು, ಇನ್ನೊಬ್ಬರಿಗೆ ಯಾರಿಗೆ ಬಂದಿದ್ದರೂ ಕೂಡ ಇದೇ ರೀತಿಯಾಗಿ ಮಾಡ್ತಾಯಿದ್ದೀವಿ. ಬಟ್ ನಮ್ಮ ದೃಷ್ಟಿ ಏನಿದೆ ಅಂದರೆ ನಾವು ಬಿ ಜೆ ಪಿನ ಸೋಲಿಸ್ಬೇಕಿಲ್ಲಿ, ಅಷ್ಟೇ. ಒಂದೇ ನಮ್ಮ ಗುರಿ, ಏಕೈಕ. ಬಿ ಜೆ ಪಿನ ಖಂಡಿತವಾಗಿ ಕೂಡ ಇಲ್ಲಿ ಲೋಕಸಭೆ ಅಭ್ಯರ್ಥಿನ ಸೋಲಿಸಲೇಬೇಕು. ಯಾಕಂದರೆ ನಾವು ಕಳೆದ ಸುಮಾರು 1.5 ದಶಕಗಳಿಂದ ನಾವು ಇಲ್ಲಿ ನಮ್ಮ ಬೈ ಎಲೆಕ್ಷನಲ್ಲಿ ಮಾತ್ರನೇ ಉಗ್ರಪ್ಪನವರು ಮಾತ್ರ ಆಗಿದ್ದಾರೆ, 6 ತಿಂಗಳಿಗೆ ಮಾತ್ರನೇ. ಇವತ್ತು ನಾವು ಆ ಸೇಡನ್ನು ಗ್ಯಾರಂಟಿ ತೀರಿಸ್ಕೊತೀವಿ.